ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು SSLCಯ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ವಿಸ್ತರಣೆ ಮಾಡಿ ಮಂಡಳಿಯವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದರ ಬಗ್ಗೆ ನೋಡೋಣ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ದಿನಾಂಕ 26/5/2023. ವಿಷಯ: ಮಾರ್ಚ್ 2023ರ ಮುಖ್ಯ ಪರೀಕ್ಷೆಯಲ್ಲಿ ಹಾಜರಾದ ವಿದ್ಯಾರ್ಥಿಗಳ ಮರು ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ದಿನಾಂಕ ವಿಸ್ತರಣೆಯನ್ನು ಮಾಡಿದ ಕುರಿತು. ಈಗಾಗಲೇ ಕಡೆ ದಿನಾಂಕ 25/5/2023ರವರೆಗೆ ಮಾತ್ರ ಇತ್ತು. ಅದನ್ನು ಇನ್ನಷ್ಟು ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ, ಮರು ಎಣಿಕೆಗೆ ಅರ್ಜಿ ಸಲ್ಲಿಸಲು ಮತ್ತು ಮರು ಮೌಲ್ಯಮಾಪನಕ್ಕೆ 29/5/2029ರವರೆಗೆ ಏನು ಮಾಡಿದ್ದಾರೆ, ವಿಸ್ತರಣೆಯನ್ನು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ನೀವು ಅರ್ಜಿಗಳನ್ನು ಹಾಕಿದರೆ ಅದನ್ನು ಶುಲ್ಕ ಪಾವತಿಗಾಗಿ 30/5/2023ರವರೆಗೆ ತಾವು ಶುಲ್ಕಗಳನ್ನು ಪಾವತಿ ಮಾಡಬೇಕು ಅನ್ನೋದನ್ನು ನಿರ್ದೇಶಕರು ಪರೀಕ್ಷೆಗಳು ಏನು ಮಾಡಿದ್ದಾರೆ, ಒಂದು ಆದೇಶವನ್ನು ಸುತ್ತೋಲೆಯನ್ನು ಏನು ಮಾಡಿದ್ದಾರೆ, ಹೊರಡಿಸಿದ್ದಾರೆ. ಯಾಕಂದರೆ ಭಾಳಷ್ಟು ಸ್ಕ್ಯಾನ್ ಕಾಪಿ ಬರಲಿಕ್ಕೆ ಲೇಟ್ ಆಗ್ತಾ ಇದ್ದಾವೆ. ಆ ಸ್ಕ್ಯಾನ್ ಕಾಪಿ ನೋಡಿಕೊಂಡು ರೀಕೌಂಟಿಂಗು ಮತ್ತು ರೀವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನ್ ಮಾಡಬೇಕಾದ್ರೆ ಸಮಯ ಬೇಕಾಗ್ತದೆ ಅನ್ನುವ ವಿದ್ಯಾರ್ಥಿಗಳ, ಪೋಷಕರ ಮತ್ತು ಶಿಕ್ಷಕರ ಒಂದು ಮನವಿಯ ಮೇರೆಗೆ ಮಂಡಳಿಯವರು ಈ ಕ್ರಮವನ್ನು ಕೈಗೊಂಡಿದ್ದಾರೆ. ಯಾರೆಲ್ಲ ಇನ್ನೂ ಕೂಡ ರೀಕೌಂಟಿಂಗು ಮತ್ತು ರೀಮೌಲ್ಯಮಾಪನಕ್ಕೆ ಅಪ್ಲಿಕೇಶನನ್ನು ಅಪ್ಲೈ ಮಾಡಬೇಕಂತಿರಲ್ಲ, ಅವರೆಲ್ಲರೂ ಕೂಡ 29 ಮೇ 2023ರವರೆಗೆ ಅರ್ಜಿಯನ್ನು ಹಾಕ್ಬೋದು. ಶುಲ್ಕ ಪಾವತಿಗಾಗಿ 30/5/2023ರವರೆಗೆ ಮಂಡಳಿಯವರು ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳ್ತಾ, ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸದೊಂದು ವಿಡಿಯೋದ ಅಪ್ಡೇಟ್ನೊಂದಿಗೆ. ಬಾಯ್.